ವೀಕ್ಷಕರೇ, ಕಟಕ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ. ಈ ಜನವರಿ ತಿಂಗಳು ಹೊಸ ವರ್ಷ ಪ್ರಾರಂಭ ಆಗಿದೆ. ಜನವರಿ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ದಿನ ಶುಭಕಾರಕವಾಗಿದೆ, ಯಾವ ಒಂದು ವಾರಗಳು ನಿಮಗೆ ಸರಿ ಹೋಗ್ತವೆ, ನಿಮ್ಮ ಅದೃಷ್ಟ ಸಂಖ್ಯೆಗಳು, ಅದೃಷ್ಟದ ವಾರಗಳು, ಅದೃಷ್ಟದ ಬಣ್ಣಗಳು, ಮಿತ್ರ ಶತ್ರು ರಾಶಿಗಳು, ಜೊತೆಗೆ ಈ ತಿಂಗಳಲ್ಲಿ ನೀವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು, ಎಚ್ಚರಿಕೆಗಳೇನಿದೆ, ಧನಪ್ರಾಪ್ತಿ ಯೋಗ ಇದೆಯಾ ಇಲ್ವಾ, ಈ ಸಮಸ್ಯೆಗಳು ಸರಿ ಆಗುತ್ತಾ ಆಗಲ್ವಾ ಅನ್ನುವಂಥ ವಿಸ್ತೃತವಾಗಿರತಕ್ಕಂತಹ ಒಂದು ವರದಿ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆಯಲ್ಲಿ ಬಹಳ ಅಮೂಲ್ಯವಾಗಿರತಕ್ಕಂತಹ ಪರಿಹಾರಗಳನ್ನು ನೋಡದೆ ಹೋಗಬೇಡಿ, ಬಹಳ ಉಪಯೋಗಕ್ಕೆ ಬರ್ತವೆ. ಸುಲಭವಾದ ಸರಳವಾದ ಪರಿಹಾರಗಳನ್ನು ಕೂಡ ತಾವು ನೋಡ್ಕೋಬೋದು. ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ಕಟಕ ರಾಶಿಯವರ ಒಂದು ಅದೃಷ್ಟದ ದೇವತೆ ಯಾರು ಅಂತಂದರೆ ಶ್ರೀ ಮಹಾಶಿವ ಆಗಿರ್ತಕ್ಕಂಥದ್ದು, ಭಗವಂತ. ಜೊತೆಗೆ ಅದೃಷ್ಟದ ಸಂಖ್ಯೆ 3, 7, 1, 4 ಆದರೆ ಅದೃಷ್ಟದ ದಿನಾಂಕ 2, 11, 20, 29 ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ರಾಶಿಯ ರಾಶಾಧಿಪತಿ ಯಾರು ಅಂತಂದರೆ ಚಂದ್ರ ರಾಶಾಧಿಪತಿ ಆಗಿರ್ತಕ್ಕಂಥದ್ದು. ಜೊತೆಗೆ ಬಿಳಿ ಮತ್ತು ಕೆಂಪು ನಿಮ್ಮ ಅದೃಷ್ಟದ ಬಣ್ಣ ಆದರೆ ಸೋಮವಾರ ಮತ್ತು ಭಾನುವಾರ ನಿಮಗೆ ಅದೃಷ್ಟದ ದಿನಗಳಾಗಿರ್ತವೆ. ಮಿತ್ರ ರಾಶಿ ವೃಶ್ಚಿಕ, ಮೀನ, ತುಲಾ ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನು, ಮಿಥುನ ರಾಶಿ ನಿಮಗೆ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು. ಇನ್ನು ಈ ಕಟಕ ರಾಶಿಯವರಂದ ತಕ್ಷಣ ನೋಡಿ, ಯಾವತ್ತಿಗೂ ಕೂಡ ವ್ಯವಹಾರದಲ್ಲಿ ಬಹಳಷ್ಟು ಜ್ಞಾನಿಗಳು, ಚುರುಕಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರುವಂಥದ್ದು, ಅಧ್ಯಯನಶೀಲರಾಗಿರುವಂಥದ್ದು. ಯಾವತ್ತಿಗೂ ಭಾವಜೀವಿಗಳು. ಯಾರಿಗೆ ಒಂದು ನೋವಾಯಿತು, ಕಷ್ಟ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಅವರಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಈ ಒಂದು ಕಟಕ ರಾಶಿಯವರು. ಇಂಥ ಕಟಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲಗಳು ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ನೀವು ಇವತ್ತು ಸಂಪೂರ್ಣವಾಗಿ ವಿಸ್ತೃತವಾಗಿ ನಾವಿವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು, ತಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ ನೋಡಿ, ಈ ತಿಂಗಳಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಳ್ಳಿ, ಸಮಸ್ಯೆಗಳು 100 ಇರಲಿ, ಸಮಸ್ಯೆಗಳು 1000 ಇರಲಿ, ಆ ಸಮಸ್ಯೆಗಳಿಗೆ ಸೂಕ್ತವಾಗಿ ಎದುರಿಸುವಂತಹ ವ್ಯಕ್ತಿಗಳು ನೀವಾಗಿರುತ್ತೀರಿ. ಯಾಕಂತಂದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ, ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳ ಮೇಲೆ ನಿಮ್ಮ ಯಶಸ್ಸನ್ನು ಅವಲಂಬಿತವಾಗಿರುತ್ತೆ. ನೀವು ಯಾರು, ನೀವೆಲ್ಲಿದ್ದೀರಿ, ಯಾವ ಸಂದರ್ಭದಲ್ಲಿದ್ದೀರಿ, ಯಾವ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನಿಮಗೆ ಸೂಕ್ತ ಆಗುತ್ತೆ ಅನ್ನುವಂತಹ ಸಮಯೋಚಿತವಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ದುಡುಕಿನಿಂದ ಬಹಳಷ್ಟು ಕಷ್ಟಗಳು, ನಷ್ಟಗಳಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿದೆ. ಅಂದರೆ ದುಡುಕಿನಿಂದ ಮಾತಾಡ್ಬಿಡೋದು, ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಸಡನ್ನಾಗಿ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ದುಡುಕಿನ ಕಾರ್ಯಗಳನ್ನು ಏನೇ ಮಾಡಿದರೂ ಕೂಡ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹಾಗಾಗಿ ಏನೇ ಒಂದು ಕೆಲಸ ಮಾಡ್ತಾ ಇದ್ರಿ ಅಂದರೆ ಆ ವಿಭಾಗದಲ್ಲಿ ಯಾರು ನುರಿತಿರ್ತಾರೆ, ಯಾರು ಅಧ್ಯಯನವನ್ನು ಮಾಡಿರ್ತಾರೆ, ಅವರ ಸೂಕ್ತವಾಗಿರತಕ್ಕಂಥ ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಏನನ್ನಾದರೂ ಒಂದು ಹೊಸ ವಸ್ತುಗಳನ್ನು, ಜಮೀನೋ, ಏನೋ ಒಂದು ಹೊಲನೋ, ಸೈಟೋ, ಮನೆನೋ, ಬೆಲೆ ಬಾಳೋ ವಸ್ತುನೋ, ಈ ರೀತಿ ಏನೋ ಒಂದು ಖರೀದಿ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ರೆ 1 ನಿಮಿಷ ಯೋಚನೆ ಮಾಡಿ. ನಿಮ್ಮ ಆರ್ಥಿಕ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೀವು ಯೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ನೀವು ಸಡನ್ನಾಗಿ ಆತುರಕ್ಕೆ ಬಿದ್ದು ತೆಗೆದುಕೊಂಡು ಆಮೇಲೆ ನಾನಾ ರೀತಿ ಸಂಕಷ್ಟಗಳಿಗೆ, ನಾನಾ ರೀತಿ ಸಮಸ್ಯೆಗಳಿಗೆ ಒಳಗಾಗುವಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಆತಂಕದ ಪರಿಸ್ಥಿತಿ ಇರುತ್ತೆ, ಸ್ವಲ್ಪ ಓದಿನಲ್ಲಿ ನಿರಾಸಕ್ತಿ ಇರುತ್ತೆ, ಎಷ್ಟೇ ಓದಿದರೂ ನೆನಪಿನ ಶಕ್ತಿ ಉಳಿಯಲ್ಲ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡಂಥ ರಿಸಲ್ಟ್ ಬರಲ್ಲ. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರ್ತವೆ. ಆದರೆ ಹಂಗಂದು ಮಾತ್ರಕ್ಕೆ ಬರೋದೇ ಇಲ್ಲ ಅಂತಲ್ಲ, ನೀವು ಇನ್ನೂ ಹೆಚ್ಚಿನ ಎಫರ್ಟನ್ನು, ಹೆಚ್ಚಿನ ಪರಿಶ್ರಮವನ್ನು ಹಾಕಿದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಒಂದು ರಿಸಲ್ಟು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಮತ್ತು ಕೆಲವೊಂದು ಜನರಿಗೆ ಮದುವೆ ವಿಚಾರ ಇದ್ದರೆ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳಿದೆ. ಒಳ್ಳೆಯ ಅಧಿಕಾರ ಏನೋ ಸಿಗುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ. ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಕೀಲರಿಗೆ, ಶಿಕ್ಷಕರಿಗೆ, ಬಹಳ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ಖಂಡಿತವಾಗ್ಲೂ ತುಂಬ ಈ ಸರ್ಕಾರಿ, ಅರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಒಂದು ಅವಕಾಶಗಳು ಕಂಡುಬರುತ್ತೆ. ಜೊತೆಗೆ ನೀವು ಯಾವುದೇ ಒಂದು ವ್ಯಾಪಾರ ವಹಿವಾಟು ಮಾಡಿ ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ನೀವು
ಈ ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಯನ್ನು ನೀವು ಪಾಲಿಸಲೇಬೇಕಾಗುತ್ತೆ. ಯಾವುದೋ ಒಂದು ಲೇವಾದೇವಿ ಮಾಡ್ತಾ ಇದ್ದೀರಾ, ಕೊಡುಕೊಳ್ಳುವಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತಹ ಪ್ರಯತ್ನವನ್ನು ಮಾಡಿ. ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿ ಒಂದು ಒಳ್ಳೆ ಫಲಗಳು ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ರಾಜಕಾರಣಿಗಳಿಗೆ, ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶಗಳೇನೋ ಇದೆ. ಆದರೆ ಅದರ ಮಧ್ಯದಲ್ಲಿ ಈ ಹಣಕಾಸಿನ ವಹಿವಾಟನ್ನು ಮಾಡ್ತಕ್ಕಂಥವ್ರು ಬಹಳಷ್ಟು ಎಚ್ಚರಿಕೆಯನ್ನು ನೋಡ್ಕೋಬೇಕಾಗತ್ತೆ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಎಚ್ಚರಿಕೆಗಳಿದ್ರೂ ಕೂಡ ಅಲಕ್ಷ್ಯ ಮಾಡಲಿಕ್ಕೆ ಹೋಗಬಾರ್ದು. ಹೆಚ್ಚಿನ ಒಂದು ಕಾಳಜಿಯನ್ನು, ಒಂದು ಸ್ವಲ್ಪ ಆಸಕ್ತಿಯನ್ನು ಆರೋಗ್ಯ ವಿಚಾರಕ್ಕೆ ನೀವು ತೋರಿಸಬೇಕಾಗತ್ತೆ. ಇನ್ನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಈ ಜಾತಕ ಅಂತಿಂತ ಜಾತಕ ಅಲ್ಲ. 80 ರಿಂದ 100 ಪುಟದ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಆರಾಮಾಗಿ ಓದಿಕೊಂಡು ತಿಳ್ಕೋಬಹುದು. ನಿಮ್ಮದೇ ಆದಂಥ ಭಾಷೆಯಲ್ಲಿ ಸಿಗುವಂತಹ ಅದ್ಭುತವಾಗಿರ್ತಕ್ಕಂಥ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ಜನವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಯಾವೆಲ್ಲ ಒಂದು ಫಲಗಳು ಸಿಗುತ್ತೆ, ಎಚ್ಚರಿಕೆಗಳನ್ನು ಅನುಸರಿಸಬೇಕು ಅಂತಂದರೆ ನೋಡಿ, ಹಣಕಾಸಿನ ಸಂಸ್ಥೆಗಳನ್ನು ನೀವು ನಡೆಸ್ತಾ ಇದ್ದೀರಿ ಅಂತಂದರೆ ಆದಾಯನೂ ತುಂಬ ಚೆನ್ನಾಗಿರುತ್ತೆ. ಎಚ್ಚರಿಕೆ ಜೊತೆಯಲ್ಲಿ ಆದಾಯಗಳು ತುಂಬ ಅನುಕೂಲಕರವಾಗಿರ್ತಕ್ಕಂಥದ್ದು ಇದೆ. ಜೊತೆಗೆ ಹೋಟೆಲ್ಲು, ಬೇಕ್ರಿ, ಈ ರೀತಿ ಆಹಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಶಾಲಾ ಕಾಲೇಜು ನಡೆಸ್ತಾ ಇರತಕ್ಕಂಥವ್ರಿಗೆ ಒಳ್ಳೆಯ ಮಟ್ಟದಲ್ಲಿ ಅದು ಸಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವೈದ್ಯರಿಗೆ ಒಂದು ಒಳ್ಳೆಯ ಗೌರವ ಸಿಗುತ್ತೆ. ಕೆಲವೊಂದು ಜನ ಸ್ವಲ್ಪ ವಿದ್ಯಾರ್ಥಿಗಳಾಗಿರ್ಬೋದು, ರಿಸರ್ಚ್ ಮಾಡೋದಕ್ಕಾಗಿರ್ಬೋದು, ಅಥವಾ ಕೆಲವೊಂದು ಜನ ವ್ಯಾಪಾರ ವಹಿವಾಟಿಗೋಸ್ಕರ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಅದರಲ್ಲಿ ಯಶಸ್ಸು ಕೂಡ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವ್ಯಾಪಾರ, ಯಾವುದೇ ಒಂದು ವ್ಯಾಪಾರ ಮಾಡಿ ನಿಮಗೆ ಲಾಭ ಇದೆ. ನೀವು ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರನೇ ಮಾಡಿ ಅಥವಾ ಕೃಷಿಗೆ ಸಂಬಂಧಪಟ್ಟಂಥದ್ದೇ ಮಾಡಿ. ನೀವು ಈ ಕಟಕ ರಾಶಿಯವರು ಏನೇ ಥರದ ಉದ್ಯೋಗ ಮಾಡ್ತಾ ಇರಿ, ಆ ಉದ್ಯೋಗ ತುಂಬ ಚೆನ್ನಾಗಿದೆ. ಆದರೆ ಸವಾಲುಗಳು, ಚಾಲೆಂಜ್ಗಳ ಮಧ್ಯದಲ್ಲಿ ಅನೇಕ ಒಂದು ಏರಿಳಿತಗಳು ಇದ್ದಾವೆ. ಅದನ್ನು ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋದರೆ ಖಂಡಿತವಾಗಿಯೂ ನೀವು ಅಂದುಕೊಂಡೋದಕ್ಕಿಂತ ಹೆಚ್ಚಿನ ಒಂದು ಯಶಸ್ಸನ್ನು ಪಡ್ಕೋಬೋದು. ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಹೋದರೆ 2024 ಪ್ರಾರಂಭದ ಒಂದು ತಿಂಗಳಲ್ಲಿ ಅದ್ಭುತವಾಗಿರತಕ್ಕಂತಹ ಪರಿಹಾರಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ.
ತುಂಬ ಒಳ್ಳೆ ಫಲಗಳಿದೆ. ಆ ಒಳ್ಳೆ ಫಲಗಳು ನಿಮಗೆ ಸಿಗಬೇಕಲ್ವಾ? ಸಿಗಬೇಕು ಅಂತಂದರೆ ನಿಮಗೆ ಪರಿಹಾರ ಅನ್ನುವಂಥದ್ದು ಬೇಕಾಗುತ್ತೆ. ಪರಿಹಾರವನ್ನು ತಿಳಿಸ್ಕೊಡ್ತೀವಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ಗಳು ಕೂಡ ಸಿಗ್ತಾ ಇದೆ. ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರ್ತಕ್ಕಂಥ ರಾಶಿಯ ಫಲವನ್ನು ನೀವು ನೋಡಿಕೊಂಡು ತಿಳ್ಕೊಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ನೀವು ಜಾತಕವನ್ನು ಪಡೆದುಕೊಳ್ಳಿ. ಯಾಕಂತಂದರೆ ಈ ಸಂಪೂರ್ಣ ಜನ್ಮ ಜಾತಕ ಫಲ ಇದೆಯಲ್ಲ, ತುಂಬ ಅದ್ಭುತವಾಗಿರತಕ್ಕಂಥ ಜನ್ಮ ಜಾತಕ ಫಲ ಆಗಿದೆ. ಇದು 80ರಿಂದ 100 ಪುಟದ ಜನ್ಮ ಜಾತಕ ಫಲ ಆಗಿದೆ. ನಿಮ್ಮದೇ ಆಗಿರತಕ್ಕಂಥ ಒಂದು ಜನ್ಮ ಜಾತಕ ಫಲ ಆಗಿರೋದ್ರಿಂದ ಅದು ನಿಮಗೆ ತುಂಬ ಉಪಯೋಗ ಅಂತಂದರೆ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಉಪಯೋಗಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರಗಳನ್ನು ಏನು ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೊಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥ ವಿಚಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ನೋಡಿ, ಬಹಳ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಅನುಸರಿಸಲೇಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಗಣಪತಿಗೆ ಗರಿಗೆಯನ್ನು ಅರ್ಪಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು. ಜೊತೆಗೆ ಆರ್ಘ್ಯ, ಸೂರ್ಯನಾರಾಯಣನಿಗೆ ಆರ್ಘ್ಯವನ್ನು ಕೊಡ್ತಕ್ಕಂಥದ್ರಿಂದ ಬಹಳಷ್ಟು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಮಾಡ್ಕೊಳ್ಳಿ. ಜೊತೆಗೆ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಕಾಮಧೇನುವಿನ ಭಾವಚಿತ್ರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅತಿ ಉತ್ತಮವಾಗಿರತಕ್ಕಂಥ ಫಲ ಸಿಗುತ್ತೆ. ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.